ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಳ್ಳಿಯ ಸಾಂಪ್ರದಾಯಿಕ ಶೈಲಿಯಲ್ಲಿ ಚಳ್ಳೆಕಾಯಿ ಉಪ್ಪಿನಕಾಯಿಗಳನ್ನು ಹೇಗೆ ಹಾಕ್ತಾರೆ ಎಂಬುದನ್ನು ನಿಮ್ಮ ಮುಂದೆ ನಾನಿವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಚಳ್ಳೆಕಾಯಿ ಉಪ್ಪಿನಕಾಯಿ ಅಂದ ತಕ್ಷಣ ಬಾಯಲ್ಲಿ ನೀರು ಬಂತಲ್ವಾ? ಹಾಗಾದರೆ ಬನ್ನಿ ಹೇಗೆ ತಯಾರಿಸ್ತೀವಿ ಅಂತ ತೋರಿಸ್ತೀವಿ. ಚಳ್ಳೆಕಾಯಿಗಳನ್ನು ನೀರಲ್ಲಿ ಮೊದಲೇದಾಗಿ ತೊಳ್ಕೊಳ್ಬೇಕು. ಅದಾದಮೇಲೆ ಒಂದು ಹನಿ ನೀರಿಲ್ಲದೆ ಇರೋ ಹಾಗೆ ಅದನ್ನ ಒರೆಸ್ಕೊಂಡು ಒಂದು ಡಬ್ಬದಲ್ಲಿ ಹಾಕಿಟ್ಕೋಬೇಕು. ಅದಾದಮೇಲೆ ಒಂದು ಪ್ಯಾನಲ್ಲಿ ಸಾಸಿವೆ, ಜೀರಿಗೆ, ಮೆಂತೆ ಕಾಳುಗಳನ್ನು ಚೆನ್ನಾಗಿ ಹುರ್ಕೋಬೇಕು. ಅದನ್ನು ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋಬೇಕು. ಸ್ವಲ್ಪ ಬೆಳ್ಳುಳ್ಳಿನ ನಾವು ರುಬ್ಕೊಂಡಿಟ್ಕೋಬೇಕು. ಜಜ್ಜಿ ಇಟ್ಕೊಂಡಿರುವಂಥ ಚಳ್ಳೆಕಾಯಿಗೆ ಖಾರ, ಉಪ್ಪು, ಮಾಡಿಕೊಂಡಿರೋಂಥ ಮಸಾಲೆನ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಕೈಯಿಂದ ಮುಟ್ಟೋ ಹಾಗಿಲ್ಲ. ಅದಾದಮೇಲೆ ಒಂದು ಪ್ಯಾನಲ್ಲಿ ಕಾದಿರೋ ಎಣ್ಣೆಗೆ ಸಾಸಿವೆ, ಬಿರುವಂತಹ ಬೆಳ್ಳುಳ್ಳಿ ಹಾಗೂ ಸ್ವಲ್ಪ ಖಾರ ಹಾಕಿ ಆ ಒಗ್ಗರಣೆನ ನಾವು ಚಳ್ಳೆಕಾಯಿಗಳಿಗೆ ಹಾಕಬೇಕು. ಸ್ವಲ್ಪವೂ ನೀರು ತಾಗದೇ ಇರೋ ಹಾಗೆ ಒಂದು ಸ್ಪೂನಿಂದ ಅದನ್ನು ಚೆನ್ನಾಗಿ ಬಾಡಿಸ್ಕೊಂಡು ಒಂದು ಬಟ್ಟೆಯಿಂದ ಅದನ್ನು ಕಟ್ಟಿಡಬೇಕು. ಬಟ್ಟೆಯಿಂದ ಕಟ್ಟಾದ್ಮೇಲೆ ಅದನ್ನು ನಾವು ಸ್ವಲ್ಪ ಬಿಸಿಲಿಗೆ ಇಡಬೇಕಾಗುತ್ತೆ. ಈಗ ರುಚಿಯಾದ ಚಳ್ಳೆಕಾಯಿ ಉಪ್ಪಿನಕಾಯಿ ರೆಡಿ ಆಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.